ಪುತ್ತೂರು ತಾಲೂಕಿನ ಪುರುಷರಕಟ್ಟೆ ಘಟನೆಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಯಾವುದೇ ರೀತಿಯಾದಂತಹ ಕೋಮು ಉದ್ವಿಗ್ನತೆ ಉಂಟಾಗದಂತೆ ತ್ವರಿತ ಹಾಗೂ ಜವಾಬ್ದಾರಿಯುತ ಕ್ರಮ ಕೈಗೊಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪುತ್ತೂರು ಡಿವೈಎಸ್ಪಿ ಹಾಗೂ ಪುತ್ತೂರು ನಗರ ಪೊಲೀಸರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಯುವಜನ ಪರಿಷತ್ ಅಭಿನಂದನೆಯನ್ನು ಸಲ್ಲಿಸುತ್ತದೆ ಎಂದು ಪರಿಷತ್ತಿನ ಅಧ್ಯಕ್ಷ ಅಶ್ರಫ್ ಕಲ್ಲೇಗ ತಿಳಿಸಿದರು. ಇವರು ಸೋಮವಾರ ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಘಟನೆಯನ್ನ ಬಿಜೆಪಿಯು ರಾಜಕೀಯವಾಗಿ ಬಳಸಲು ಪ್ರಯತ್ನಿಸಿ ನೈಜ ಸಂಗತಿಗಳನ್ನ ಮರೆಮಾಚಿ ಯುವಕರು ಯುವತಿಯನ್ನೇ ಗುರಿಯಾಗಿಸಿ ಚೂರಿ ಹಿಡಿದರು ಎಂದು ಆರೋಪಿಸಿದರು. ಈ ಮೂಲಕ ಕೋಮು ಉದ್ವಿಗ್ನತೆ ಸೃಷ್ಟಿಸುವ ಪ್ರಯತ್ನ ಕೂಡ ನಡೆಸಿದ್ರು. ಈ ಘಟನೆಗೆ ಸಂಬಂಧಿಸಿ ಪುತ್ತೂರಿಗೆ ಆಗಮಿಸಿ ಹೇಳಿಕೆ ನೀಡಿದ್ದ ಸಂಸದರು ಬೇರೆ ಹೆಣ್ಮಕ್ಳಿಗೆ ಅನ್ಯಾಯವಾದಾಗ ಎಷ್ಟು ಬಾರಿ ಅವರ ಬಳಿಗೆ ಹೋಗಿ ಹೋರಾಟ ನಡೆಸಿದ್ದಾರೆ ಎಂಬುದಕ್ಕೆ ಉತ್ತರಿಸಬೇಕು. ಸಮಾಜದಲ್ಲಿ ಕೋಮು ವೈಷಮ್ಯ ಸೃಷ್ಟಿಸುವ ಯಾವುದೇ ಪ್ರಯತ್ನವನ್ನ ನಾವು ಖಂಡಿಸುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ನೌಷದ್ ಬಳುವಾರು, ಬಶೀರ್ ಪರ್ಲಡ್ಕ, ಅಶ್ರಫ್ ಬಾವು ಉಪಸ್ಥಿತರಿದ್ದರು. ಅದಕ್ಕೆ ಜಾಮೂನ್ ಅಚ್ಚರು ಪಕ್ಕದ ಅಂಗಡಿಯಿಂದ ಒಂದು ಚೂರಿಯನ್ನು ತೆಗೆದುಕೊಂಡಂತ ಒಂದು ಘಟನೆ. ಅದನ್ನು ಆ ಬ್ರೆಡ್ಡಿಗೆ ಜಾಮನ್ನು ಇದು ಮಾಡಿ ವಾಪಸ್ ಆ ಕತ್ತಿಯನ್ನು ಹಿಡ್ಕೊಂಡು ಅಂಗಡಿಗೆ ವಾಪಸ್ಸು ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಅವರಲ್ಲಿ ಒಬ್ಬರು ಕಂಪ್ಲೇಂಟ್ ಕೊಟ್ಟಂಥ ಹುಡುಗಿ ಅಲ್ಲಿಗೆ ಬಂದಿದ್ದರು. ಬಂದು ಆ ಹುಡುಗಿ ಏನೋ ಒಂದು ನನಗೆ ಚೂರಿಯಿಂದ ಹಿಡಿತ ಮಾಡಲಿಕ್ಕೆ ಬಂದಿದ್ದಾರೆ ಸಂಶಯಗೊಂಡು ಅವರು ಅಲ್ಲಿಂದ ಹೊರಟು ಮತ್ತೆ ಸ್ಕೂಟ್ರನ್ನು ಇಲ್ಲಿ ಇಟ್ಟು ಅವ್ರು ಮಂಗಳೂರಿಗೆ ಹೋಗಿದ್ದಾರೆ. ಆ ಘಟನೆ ನಡೆಯುವಂಥ ಸಮಯದಲ್ಲಿ ಆ ಹುಡುಗಿ ತಕ್ಷಣ ಅಂಗಡಿಗೆ ಹೋಗಬೇಕಿತ್ತು, ಇಲ್ಲದ್ರೆ ಬೇರೆ ಯಾರಿಗಾದ್ರು ಕಂಪ್ಲೇಂಟ್ ಆ ಸಮಯದಲ್ಲಿ ಕೊಡಬೇಕಿತ್ತು, ಇಲ್ಲದಿದ್ದರೆ ಮನೆಯವರಿಗೆ ಫೋನ್ ಮಾಡಿ ಹೇಳಬೇಕಿತ್ತು. ಆದರೆ ಹೇಳಲಿಲ್ಲ. ಅವರು ಮಂಗಳೂರಿಗೆ ಹೋದರು, ಸಾಯಂಕಾಲ ಹೊತ್ತಿಗೆ ಬಂದ ನಂತರ ಅದಕ್ಕೆ ಕೆಲವು ಪಟ್ಟ ಹಿತಾಸಕ್ತಿಗಳು ಕೇವಲ ಮುಸಲ್ಮಾನರು ಎಂಬ ಒಂದೇ ಕಾರಣಕ್ಕಾಗಿ ಆ ಹುಡುಗರ ಮೇಲೆ ಕೇಸ್ ದಾಖಲಿಸಲು ಒತ್ತಾಯ ಮಾಡಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಂಥ ಘಟನೆ. ಇದು ಅತ್ಯಂತ ಖಂಡನೀಯ. ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಜಿಲ್ಲೆಯಲ್ಲಿ ಕೋಮ್ ಸೌಹಾರ್ದವಾಗಿ ಎಲ್ಲ ಸಮುದಾಯವರು ಒಟ್ಟಿಗೆ ಬದುಕುವಂಥ ಒಂದು ಇದಾಗಿದೆ. ಈ SP ಅವರು ಮತ್ತು ಕಮಿಷನರ್ ಬಂದ ನಂತರ ನಾವು ಭಾರಿ ನೆಮ್ಮದಿಯಿಂದ ಭಾರಿ ಸಂತೋಷದಿಂದ ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯುವುದಿಲ್ಲ ಅಂತೇಳಿ ಭಾರಿ ಖುಷಿಯಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ SP ಮತ್ತು ಕಮಿಷನರನ್ನು ಇಲ್ಲಿಂದ ಓಡಿಸಬೇಕೆಂದು ಕೆಲವು ಮರಳು ಮಾಫಿಯಾದವರು, ಕೆಲವು ಬೇರೆ ಬೇರೆ ಅಡ್ಡ ಕೆಲಸ ಮಾಡುವಂಥವರು ಪ್ರಯತ್ನ ಮಾಡಿದ್ರು. ಅದರಿಂದ ವಿಫಲರಾಗಿದ್ದಾರೆ. ಆದರೆ ಇದಕ್ಕೆ BJPಯವರ ಕುಮ್ಮಕ್ಕು ಕೂಡ ಇದೆ. ನಿಮಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಒಬ್ಬ ಜವಾಬ್ದಾರಿಯುತ ಸಂಸದ ಇಲ್ಲಿ ಬಂದು ಜಿಲ್ಲೆಯ ಜನತೆ ತಲೆ ತಗ್ಗಿಸುವಂತಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಆ ಸಂಸದರಲ್ಲಿ ಕೇಳ್ತಾ ಇದ್ದೇನೆ, ಜಿಲ್ಲೆಯ ಜನತೆ ತಲೆ ತಗ್ಗಿಸಿದ್ದಾರೆ. ಈ ಕೃತ್ಯ ಇದು ಒಂದು ಬೇಕಂತ ಮಾಡಿದಂಥ ಕೃತ್ಯ ಅಲ್ಲ. ಹುಡುಗರು ಅವರು ಅಲ್ಲಿ ಬ್ರೆಡ್ ತಿಂದರು, ಕತ್ತಿ ಕೊಟ್ಟು ಹೋದರು. ಅದನ್ನು ದೊಡ್ಡ ಮಟ್ಟದಲ್ಲಿ ಒಂದು ಕೋಮುಗಲಭೆಯನ್ನು ಸೃಷ್ಟಿ ಮಾಡಿ ಇಲ್ಲಿ ಕೋಮುಗಲಭೆ ಮಾಡಿ ಇಲ್ಲಿ ಏನೋ ಒಂದು ರಾಜಕೀಯ ಲಾಭವನ್ನು ಪಡೆದುಕೊಳ್ಳೋಸ್ಕರ ನೀವು ಜಿಲ್ಲೆಯ ಜನತೆ ಇವತ್ತು ಅದನ್ನು ಹಿಮ್ಮಡಿಸಿದಂಥ ಅಧಿಕಾರಿಗಳು ಇವತ್ತು ಏನೋ ಅದನ್ನು ಕೋಮುಗಲಭೆ ಅವಕಾಶ ಪಡೆದ ಕಾರಣ ಇವತ್ತು ಇಲ್ಲಿ ನೀವು ಪ್ರಯತ್ನ ಪಟ್ಟಿದ್ದೀರಲ್ಲ, ಅದು ವಿಫಲವಾಗಿದ್ದಾರೆ. ಅದರಿಂದ ಇವತ್ತು ಈ ಜಿಲ್ಲೆಯ ಜನತೆ ತಲೆ ತಗ್ಗಿಸಿದ್ದಾರೆ. ಮಾನ್ಯ ಸಂಸದರೇ, ನೀವು ಇಷ್ಟೆಲ್ಲ ಮಾತನಾಡ್ತಿದ್ದೀರಲ್ಲ, ಸುರತ್ಕಲೆಯಲ್ಲಿ ಮೊನ್ನೆ ನಿಮ್ಮದೇ ಒಬ್ಬ ಪಕ್ಷದ ಕಾರ್ಯಕರ್ತ ಸುಖೇಶ್ ಪೂಜಾರಿ ಅಂತ ಹೇಳಿ ಒಂದು ಹುಡುಗಿ ಆತ್ಮಹತ್ಯೆ ಮಾಡಿದ, 10 ವರ್ಷದ ಹುಡುಗಿ. ಅವರದೇ ಸಂಘ ಪರಿವಾರಕ್ಕೆ ಸೇರಿದಂಥ ಹುಡುಗಿ. ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಅಟ್ಲೀಸ್ಟ್ ಒಂದು ಅವರಿಗೆ ಮನೆಗೆ ಹೋಗಿ ಒಂದು ಸಾಂತ್ವನವನ್ನು ಹೇಳಿ ಅವರಿಗೆ ಧೈರ್ಯ ತುಂಬಿಸುವಂಥ ಕೆಲಸ ಇವರು ಮಾಡಲಿಲ್ಲ. ಪುತ್ತೂರಿನಲ್ಲಿ ಅದೇ ರೋಡಿನಿಂದ ಇವತ್ತು ಪುರುಷರಕಟ್ಟೆಗೆ ಹೋದಂಥ ಸಂಸದರು ಮೊನ್ನೆ ಜಗಣೇಶ್ವರವನ ಮಗ ಕೃಷ್ಣರಾವ್ರಿಗೆ ಒಂದು ಮಗು ಮಾಡಿಕೊಟ್ಟಂತಹ ಹೆಣ್ಣು ಆ ಸಂತ್ರಸ್ತೆಯ ಮನೆಗೆ ಹೋಗಿ
ಅವರಿಗೊಂದು ಭೇಟಿ ಮಾಡಿ ಒಂದು ಸಾಂತ್ವನವನ್ನು ಕೂಡ ಹೇಳುವಂಥ ಒಂದು ಕೆಲಸ ಇವರು ಮಾಡಲಿಲ್ಲ. ಆದರೆ ಉಲ್ಲಸದ ಕಾರಣಕ್ಕಾಗಿ ಸಣ್ಣ ಸಣ್ಣ ವಿಷಯವನ್ನು ಇಟ್ಕೊಂಡು ಇಲ್ಲಿ ಕೋಮು ಗಲಭೆ ಮಾಡಿ ಹೊರಟಂಥ ಸಂಸದರೇ, ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿದೆ, ಅದನ್ನು ನೀವು ಮಾಡಿ. ಇಲ್ಲಿ ಕೋಮು ಗಲಭೆ ಮಾಡಲಿಕ್ಕೆ ನೀವು ಹೊರಡಬೇಡಿ, ಇದರಿಂದ ರಾಜ್ಯಕ್ಕೆ ಲಾಭ ಮಾಡಬೇಡಿ. ಇವತ್ತೆಲ್ಲ ಜಿಲ್ಲೆಯ ಜನತೆಗೆ ಅರ್ಥವಾಗಿದೆ ನಿಮ್ಮ ಈ ಕೋಮು ಗಲಭೆ ರಾಜಕೀಯ ನಿಮ್ಮ ಲಾಭಕ್ಕೋಸ್ಕರ ಇವತ್ತು ಇಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡೋದನ್ನು ಜನತೆಗೆ ಗೊತ್ತಾಗಿದೆ. ಇಲ್ಲಿ ಯಾವ ಕೋಮು ಗಲಭೆ ಇಲ್ಲಿ ಅವಕಾಶ ಮಾಡಿಕೊಡುವುದಿಲ್ಲ ಇಲ್ಲಿಯ ಜನತೆ ಎಂಬುದನ್ನು ನೀವು ಮನವರಿಕೆ ಮಾಡಿಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಪ್ರಕರಣದಲ್ಲಿ ಹುಡುಗಿ ಸುಳ್ಳು ಹೇಳಿದ್ದಾರೆ. ಹುಡುಗಿ ಏನೋ ಒಂದು ಅವರಿಗೆ ಏನೋ ಒಂದು ಯಾರೋ ಒಬ್ಬ ಹುಡುಗ ಹುಡ್ಕೊಂಡು ಹೋಗಿದ್ದಾನೆ, ನನಗೆ ಗುದ್ದಲಿಗೆ ಬಂದಿದೆ ಅಂತ ಗ್ರಹಿಸಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆ ಹುಡುಗಿ ಬೆಳಿಗ್ಗೆ ಹೋಗಿದ್ದಾರೆ, 6:45ಕ್ಕೆ ಹೋಗಿದ್ದಾರೆ. ಹೋಗಿ ಇಟ್ಟು ಯಾರಿಗೂ ಆ ಹುಡುಗಿ ಫೋನ್ ಮಾಡಲಿಲ್ಲ. ತಿರ್ಗಾ ಬಂದು 7 ಗಂಟೆಗೆ ಬಂದು ಕಂಪ್ಲೇಂಟ್ ಕೊಟ್ಟು ಮನೆಯಲ್ಲಿ ಬಂದಾಗ ಅಲ್ಲಿ ಯಾರೋ ಕೆಲವರು ಸಂಘ ಪರಿವಾರದ ಕಾರ್ಯಕರ್ತರು ಅವರನ್ನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿಸಿ ಪ್ರೋಕ್ ಮಾಡುವಂಥ ಕೆಲಸ ಇವತ್ತಾಗಿದೆ. ಈಗ CC ಕ್ಯಾಮರಾ ಇದ್ದ ಕಾರಣ ಆ ಹುಡುಗರು ಬಚಾವಾಗ್ತದೆ, ಇಲ್ಲದ್ರೆ ಅವ್ರು ಜೈಲಿಗೆ ಹೋಗುವಂಥ ಪ್ರಸಂಗ ಇವತ್ತಾಗಿದೆ. ನಾನು ನಮ್ಮ ಜನಪ್ರತಿನಿಧಿ ಯಾರೇ ಆಗಲಿ ಈ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿ ರಾಜಕೀಯ ಮಾಡೋದು ಬೇಡ, ಅಭಿವೃದ್ಧಿ ಕೆಲಸ ಮಾಡಿ ನೀವು ರಾಜಕೀಯ ಮಾಡಿ. ಮತ್ತೆ ಸದ್ಯಕ್ಕೆ SP ಅವರನ್ನು ಇಲ್ಲಿಂದ ಓಡಿಸ್ತೇನೆ ಅಂತ ಯಾರಾದರೂ ಗ್ರಹಿಸಿದರೆ ಅದು ತಪ್ಪು. ಇಲ್ಲಿಯ ಜನತೆ ಪ್ರಬುದ್ಧರಿದ್ದಾರೆ, SP ಕಮಿಷನರ್ ಇದ್ದ ಯಾರು ಅದರ ಮಾಫಿಯಾಗಳಿದ್ದಾರೆ ಅವರ ಇದ್ದ ಇವತ್ತು ಹೋರಾಡ್ತಾರೆ. SP ಆಗಲಿ ಕಮಿಷನರ್ ಆಗಲಿ ಅಷ್ಟು ಸುಲಭದಲ್ಲಿ ಓಡಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಈ ಸಂದರ್ಭ ಹೇಳಿಕೆ ಹೆಚ್ಚು ಬರ್ತದೆ. ಈಗ ನೀವು ಸಂಜೆ ರಾತ್ರಿ ಕಂಪ್ಲೇಂಟ್ ಕೊಟ್ಟದ್ದು ಅಂತ ಹೇಳೋದು, ಅವ್ರು ಹೇಳ್ತಾರೆ ಮಧ್ಯಾಹ್ನ ಹೋಗಿದ್ದೇವೆ. ಇಲ್ಲ, ಇಲ್ಲಿ ಅವರ ಕಂಪ್ಲೇಂಟ್ ಅಲ್ಲಿ 6:45ಕ್ಕೆ ನಾನು ಹೋಗಿದ್ದೇನೆ, ಸಾಯಂಕಾಲ 7 ಗಂಟೆಗೆ ಬಂದಿದೆ ಅಂತ ಕಂಪ್ಲೇಂಟ್ ಅಲ್ಲಿ ಉಂಟು. ಅವರು ಕಂಪ್ಲೇಂಟ್ ಅಲ್ಲಿ ಏನಾದರೂ ಕೋಮು ಉದ್ರೇಕಕಾರಿ ಏನಾದರೂ ಅಲ್ಲಿ ಒಂದು ಘಟನೆ ನಡೆದಿದೆ ಅಂತ ಹೇಳೋದಕ್ಕಿಂತ ಒಂದು ಎಂತ ನಡಿಲೇ ಇಲ್ಲ. CCTV ಅಲ್ಲಿ ಕಾಣ್ತಾ ಉಂಟು ನಮಗೆ. ಒಂದು ಹೆಣ್ಣು ಹೋಗ್ತಾ ಇದ್ದಾರೆ, ಒಬ್ಬ ಹುಡುಗ ಹಿಂದೆಯಿಂದ ಹೋಗ್ತಾರೆ, ಅದು ಆಚೆಗೆ ಹೋಗ್ತಾ ಇದ್ದಾನೆ. ಅಂಗಡಿಯವರು ಮೊನ್ನೆ ಒಂದು ಕ್ಲಿಯರ್ ಆಗಿ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಅವರು ಇಲ್ಲಿ ಬಂದು ಹೀಗೆ ಘಟನೆಯಲ್ಲೇ ಹೇಳಿದ್ದಾರೆ, ವಿವರಿಸಿದ್ದಾರೆ. ಬಿಜೆಪಿಯವರಿಗೆ ಅಂತ ಹೇಳ್ತಾರೆ ಅಂದ್ರೆ ಏನಿಲ್ಲ, ಸ್ಪೇಸ್ ಇಲ್ಲ ಅವರಿಗೆ. ಈಗ ದಕ್ಷಿಣ ಜಿಲ್ಲೆಯಲ್ಲಿ ಸ್ಪೇಸ್ ಇಲ್ಲ, ಎಲ್ಲವನ್ನು ಕಲ್ತ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ವಿಷಯ ಬೇಕಲ್ಲ, ಆ ಈ ವಿಷಯವನ್ನು ಎತ್ತುಕೊಂಡವರು ರಾಜಕೀಯ ಮಾಡ್ತಾ ಇದ್ದಾರೆ. ಅದು ಆ ರಾಜಕೀಯ ಅವರಿಗೆ ಅದು ನಷ್ಟ ಹೊರತು ಯಾವುದೇ ಲಾಭ ಇದರಲ್ಲಿ ಆಗ್ಲಿಕ್ಕಿಲ್ಲ. ಅಲ್ಲ, ಈ ಇನ್ಸಿಡೆಂಟ್ ಅನ್ನು ಪೊಲೀಸರು ನ್ಯಾಯವಾಗಿ ಮಾಡ್ಬೋದು ಸರ್. ಯಾಕಂದ್ರೆ ಹುಡುಗಿ ಕಂಪ್ಲೇಂಟ್ ಮಾಡೋದು ತಗೊಂಡು ಎನ್ಕ್ವೈರಿ ಮಾಡ್ಬೇಕು. ಆದ್ರೆ ಇಷ್ಟು ಹೊತ್ತು 9 ಗಂಟೆ ಕಂಪ್ಲೇಂಟ್ ಹುಡುಗಿ ಕೊಟ್ಟ ತಕ್ಷಣ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ, CC ಕ್ಯಾಮರಾವನ್ನು ನೋಡಿ ಸತ್ಯಾಸತ್ಯತೆ ಏನಿದೆ ಅಂತೇಳಿ ಅವ್ರಿಗೆ ಅಷ್ಟು ಗೊತ್ತಾಗ್ತದೆ. ಈಗ ಮುಂಚೆ ಆದ್ರೂ ಕಂಪ್ಲೇಂಟ್ ಕೊಟ್ಟ ಕೂಡ ತಕ್ಷಣ FIR ಮಾಡ್ತಾರೆ, ಒಳಗಾಗ್ತದೆ. ಈಗ ಹಾಗೆಲ್ಲ SP ಈಗ ನಿಮ್ಮ CNC ಇದರಲ್ಲಿ ಕೂಡ ಆಕ್ಟರ್ ಕೂಡ ಇದೆ. ಈಗ SP ಅವರು ಕೂಡ ತನಿಖೆ ಮಾಡದೆ ಯಾವುದನ್ನು ಮಾಡುವುದಿಲ್ಲ. ಒಬ್ಬ ನಿರಪರಾಧಿಗೆ ಅನ್ಯಾಯ ಆಗಬಾರ್ದು. ತನಿಖೆ ಆಗಿದೆ, ಅಲ್ಲಿ CC ಕ್ಯಾಮರಾ ನೋಡಿದ್ದಾರೆ, ಅಲ್ಲಿ ಪಕ್ಕದ ಅವರ ಸಂಬಂಧಿಕರೇ ಅವರು ಅಂಗಡಿಯವರು ಅವರಲ್ಲಿ ಕೇಳಿದ್ದಾರೆ, ಅವರದೆಲ್ಲ ಕ್ಲೋಸ್ ಆಗಿದೆ. ತನಿಖಾ ಮತ್ತು ಡಿಪಾರ್ಟ್ಮೆಂಟ್ ಏನೆಲ್ಲ ಮಾಡಬೇಕು ಎಲ್ಲವೂ ಕ್ಲೋಸ್ ಆಗಿದೆ. ಅದರಲ್ಲಿ ಯಾವುದೇ ಕೌಂಟರ್ ಕೇಸ್ ಕೊಡುವಾಗ ಬೇಗ ಮಾಡಿದಾರಲ್ಲ, ಕೌಂಟರ್ ಕೇಸ್ ಬೇಗ ಮಾಡಿದಾರಲ್ಲ, ಕೊಟ್ಟದ್ದು ಯುವತಿ ಮತ್ತು ಯುವತಿಯ ತಂದೆ ಮೇಲಲ್ಲ. ಕೌಂಟರ್ ಕೇಸ್ ಕೊಡ್ಲಿಕ್ಕೆ ಕಾರಣ ಉಂಟು. ಒಬ್ಬ ನಿರಪರಾಧಿಯ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವನನ್ನು ತೇಜೋವಧ ಮಾಡಿ ಅವನ ಮೇಲೆ ಕೇಸ್ ಕೊಡಬೇಕು ಪ್ರಯತ್ನ ಪಟ್ಟಾಗ ಅದು ಸುಳ್ಳು ಕೇಸ್ ಅಂತ ಇನ್ನು ಈ ರೀತಿ ಯಾರು ಕೊಡಬಾರ್ದು ಎಂಬ ದೃಷ್ಟಿಯಿಂದ ಅವರ ಮೇಲೆ FIR ಮಾಡಿದ್ದಾರೆ. ಹುಡುಗಿ ಕೊಟ್ಟದ್ದು ಸುಳ್ಳು ಕೇಸ್, ಹುಡುಗಿ ಕೊಟ್ಟದ್ದು ಈಗ ಸುಳ್ಳು ಕೇಸ್ ಅಲ್ಲ ನಮ್ಮ ಹತ್ರ. ಈಗ ಘಟನೆ ಸಂಪೂರ್ಣ ಸುಳ್ಳು ಅಂತೇಳಿ ಇದಾಗಿದೆ ಎಲ್ಲಿ ನಮ್ಮ ಶಾಸಕರು ಫ್ಯಾಕ್ಟ್ ಚೆಕ್ ಆಗಿದ್ದಾರೆ, ಚೆಕ್ ಮಾಡಿದ್ದಾರೆ. ಶಾಸಕರು ಅಲ್ಲಿಗೆ ಹೋಗಿ ಎಲ್ಲಾ ವಿಷಯವನ್ನು ಫ್ಯಾಕ್ಟ್ ಚೆಕ್ FIR ಆಗಿದೆ. ಯಾರು ಪ್ರೂವ್ ಮಾಡೋದು? FIR ಎಂತಾಗಿದೆ? FIR ಆಗಿದೆ, ಅವತ್ತೇ ಮುಗಿದದ್ದು ಕೇಸ್. ಅದು ಅಲ್ಲಿ ಮುಗ್ದಿದೆ ಅಲ್ಲಿ ಸ್ಟೇಷನ್ ಅಲ್ಲಿ ಇದು ಮಾಡಿ ಅಲ್ಲೇ ಫೈನ್ ಆದ ಕಟ್ಟೆಯಲ್ಲಿ ಮುಗಿದದ್ದು. ಮುಗ್ದಿದ
ಈಗ ತನಿಖೆ ಮಾಡಿ ಅವರು ತನಿಖೆ ಎಲ್ಲ ಆಗಿದೆ ಆಗಿದೆ ಸರ್ ಅಲ್ಲಿ ತನಿಖೆ ಎಲ್ಲ ಆಗಿದೆ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅಲ್ಲಿ ಏನು ಕೋರ್ಟಲ್ಲಿ ಇದೆ ಇರುದಿಲ್ಲ, ಯಾವುದು ಕೋರ್ಟಿಗೆಲ್ಲ ಅದು ಹೋಗುದು. ಆಗಿರ್ಬೋದು ಅಲ್ಲಿ. ಅದು ನೆಕ್ಸ್ಟ್ ಪ್ರೊಸೀಜರ್ ಅಲ್ವಾ. ಈಗ ಇಲಾಖೆ ಪ್ರೊಸೀಜರ್ ಈಗ ಏನು ಮಾಡಬೇಕು ಅವರು ಅದನ್ನು ಮಾಡಿದ್ದಾರೆ. ಪ್ರಾಥಮಿಕ ಹಂತದ ತನಿಖೆ ಮಾಡಿ ಏನೇನು ಅದರಲ್ಲಿ ಪರಿಶೀಲನೆ ಮಾಡಿ ಇದರಲ್ಲಿ ನಮಗೂ ರಾಜಕೀಯ ಮಾಡುವ ಉದ್ದೇಶವಿಲ್ಲ. ನಾವು ಇಷ್ಟರವರೆಗೆ ಕಾದೆವು. ನಾವು ಕೂಡ ಪತ್ರಿಕಾಗೋಷ್ಠಿ ಮಾಡಲಿಲ್ಲ. ನಮ್ಮ ಹುಡುಗರಿಗೆ ಆಗಲಿ ಯಾರಿಗೆ ಆಗಲಿ ನಾವು ಬೆಂಬಲ ಕೊಡಲಿಲ್ಲ. ಸತ್ಯಾಸತ್ಯತೆಯನ್ನು ಹರಿತು ನಾವು ಇವತ್ತು ಬಂದು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಬಿಜೆಪಿ ಅವರಿಗೆ ಇವತ್ತು ಪ್ರತಿಭಟನೆ ಮಾಡಿ ಅವರ ಮನೆಗೆ ಹೋಗಿ ಅವರ ಎಂತ ಅವಸ್ಥೆ ಇಲ್ಲಿ ಎಷ್ಟೋ ಜನ ನಿರಾಶ್ರಿತರು, ಎಷ್ಟೋ ಅತ್ಯಾಚಾರಕ್ಕೆ ಒಳಗಾದವರ ಮನೆಗೆ ಹೋಗುವಂತ ಸಾಂತ್ವನ ಇರುವಂತ ಧೈರ್ಯ ಇವರಲ್ಲಿಲ್ಲ. ಇದನ್ನು ಯಾವನೋ ಒಬ್ಬ ಮುಸಲ್ಮಾನ ಮಾಡಿದ ತಕ್ಷಣ ಈ ರೀತಿ ಮಾಡೋದಾದ್ರೆ ಇವತ್ತು ರಾಜ್ಯಪಾಲರಿಗೆ ರಾಜ್ಯಪಾಲರ ಮನೆ ಕೊಡಲಿ, ಬೇರೆ ಬೇರೆ ಇದೆ ಅದನ್ನು ಕೊಡ್ಲಿ. ಇಂಥ ಸಣ್ಣ ಸಣ್ಣ ವಿಷಯ ಇವತ್ತು ಇವರು ರಾಜ್ಯಪಾಲರಿಗೆ ಮನೆ ಕೊಡುವುದು ಬೇಡ. ಇವರು ಹೆಣದ ಮೇಲೆ ರಾಜಕೀಯ ಮಾಡುವುದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಲ್ಲಬೇಕು. ನಿಂತಿದೆ 75% ನಿಂತಿದೆ, ಇನ್ನು 25% ಇದೆ. ಅದನ್ನು ಕೂಡ ನಿಲ್ಲಿಸುವ. ಈ ಅಧಿಕಾರಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಇಂಥ ಅಧಿಕಾರಿಗಳಿದ್ರೆ 100% ಇಲ್ಲಿ ಶಾಂತಿ ನೆಲೆಸುತ್ತದೆ.